ನಮಸ್ಕಾರ. ನಾನು ಶ್ರೀನಿವಾಸ್ ಜಿ ಕಪ್ಪಣ್ಣ, ಸಂಸ್ಕೃತಿ ಆರಾಧಕ. ಅರೆ, ಏನು ಇದಕ್ಕಿದಂಗೆ ಏನೋ ಮಾತಾಡ್ತಾ ಇದ್ದೀರಲ್ಲ ಅಂತ. ಹೌದ್ರಿ, ನಾನು ಹಿರಿಯರಿಗೆ, ವಯಸ್ಸಾದವ್ರಿಗೆ ಒಂದು ಸಂದೇಶ ಕೊಡಬೇಕು ಅನ್ನಿಸ್ತು. ಏನು ಸಂದೇಶ ಅಂತಾರನ್ನ ಹೇಳ್ತೀನಿ ಕೇಳಿ. 3 ವರ್ಷದ ಹಿಂದಿನ ಮಾತು. ಮುಂಬೈನ ಅತ್ಯಂತ ಪ್ರತಿಷ್ಠಿತ ಕನ್ನಡ ಸಂಘ ಅಂದರೆ ಕರ್ನಾಟಕ ಸಂಘ. ಅವರ 90ನೇ ವರ್ಷದ ಸಂಭ್ರಮದ ಆಚರಣೆ, ಭಾರತೀಯ ಭಾವೈಕ್ಯತೆಯ ಸುವರ್ಣ ಮಹೋತ್ಸವ. ಸಹಜವಾಗಿ ಅಂತಹ ಸಮಾರಂಭಕ್ಕೆ ನನ್ನನ್ನು ಕರೆದು ಗೌರವಿಸಬೇಕು, ಸನ್ಮಾನಿಸಬೇಕು ಅನ್ನೋದು ಅವ್ರ ಆಶೆ ಆಗಿತ್ತು. ನನಗೆ ನನ್ನ ಹೆಂಡತಿಗೆ ಫ್ಲೈಟಲ್ಲಿ ಬನ್ನಿ ಅಂತ ಆಹ್ವಾನ ಮಾಡೋರು. ನಾನು ಇರಲಿ ಅಂತ ಜಿಮ್ ಅಂತ ನನ್ನ ಹೆಂಡತಿನ ಪ್ಲೇನಲ್ಲಿ ಕೂಡಿಸ್ಕೊಂಡು ನನ್ನ ಬಗ್ಗೆ ನಾನೇ ಜಬ ಕೊಚ್ಕೊಂಡು, ನೋಡು ಇಂತಹ ಸಂಸ್ಥೆ ನನ್ನ ಕರೆದಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಿದ್ದೆ. ಇಳಿದೆ. ಆಮೇಲೆ ಆಚೆ ಹೋಗಬೇಕು, ಅವರೆಲ್ಲ ಬಂದು ಕಾಯ್ತಾ ಇರ್ತಾರೆ ಹೊರಗಡೆ. ಸೊ ಆ ಹೊಸ ಏರ್ಪೋರ್ಟ್ನಲ್ಲಿ ನಡಿಬೇಕಾದ್ದು ಬಹಳ ಇದೆ. ನಡೆದೆ. ಯಾಕೆ ಅಂತಂದರೆ ಪಕ್ಕದಲ್ಲಿ ರೈಲಿಂಗ್ ಇತ್ತು, ಅದೇನೋ ನಿಂತರೆ ಮುಂದೆ ಹೋಗೋದು ಇತ್ತು. ಇದೆಲ್ಲ ನಾನು ಹೋದೆ. ಬಿಲ್ಡಿಂಗಿಂದ ಆಚೆ ಬಂದರೆ ರೈಲಿಂಗ್ ಇಲ್ಲ. ಸುಮಾರು 1 ಕಿಲೋಮೀಟ್ರಷ್ಟು ನಡಿಬೇಕಾಗಿದೆ ರೀ. ಗೊತ್ತಿಲ್ಲರಿ ಏನಾಯಿತು ಅಂದ್ಬಿಟ್ಟು. ನನ್ನ ಪಾದ ನಂದಲ್ಲ, ಯಾವುದೋ ರಬ್ಬರ್ ಚೀಲ ಕಾಲಲ್ಲಿದೆ. ಅದ್ರ ಮೇಲೆ ನನಗೆ ಯಾವುದು ಹತೋಟಿ ಇಲ್ಲ ಅನಿಸ್ಬಿಡ್ತು ನನಗೆ. ನಾನು ಹಾಗೂ ಧೈರ್ಯ ಮಾಡಿ ಲಲಿತನ ಕೈ ಇಟ್ಕೊಂಡು ದೂರ ನಡೆದೆ. ಆಮೇಲೆ ಅದೂ ಆಗಲಿಲ್ಲ. ಲಲಿತಾ, ನಾನು ಹೋಗಿ ಆ ಎದುರುಗಡೆ ಬೆಂಚ್ ಇದೆಯಲ್ಲ ಅದ್ರ ಮೇಲೆ ಕುಳಿಸ್ಕೊಳ್ತೀನಿ ಅಂತ. ಸರಿ ಅಲ್ಲೋ. ಓಡುವ ಪ್ರಯತ್ನ ಮಾಡಿದೆ. ಆ ಕಲ್ಲು ಬೆಂಚ್ಗಿಂತ ಮುಂದೆನೇ ಹೋಗಿ ಮುಗ್ಗರಿಸಿ ಬಿದ್ದೆ. ಅಂತಂದರೆ ಹೇಗೆ ಬಿದ್ದೆ ಗೊತ್ತಾ? ಮುಖ ಎಲ್ಲ ಇಲ್ಲೆಲ್ಲ ರಕ್ತ ಆಯಿತು, ಕೈ ರಕ್ತ ಆಯಿತು. ಅವತ್ತು 6 ಗಂಟೆಗೆ ಕಾರ್ಯಕ್ರಮ. ದೇಶ ವಿದೇಶಗಳಿಂದ ಈ ಸಂಸ್ಕೃತಿಯ ವಿದ್ವಾಂಸನ ಕಲಾವಿದರನ್ನ ಕರೆದಿದ್ದಾರೆ. ಅವರ ಮಧ್ಯೆ ನನಗೆ ಸನ್ಮಾನ ಆಗಬೇಕು. ಅಲ್ಲಿ ನಾನು ಮಾತಾಡಬೇಕು. ಏನ್ರಿ ಮಾತಾಡಲಿ? ಪಾಪ ಅಲ್ಲಿ ನಿಂತಿದ್ದ ಆ ಪ್ರತಿನಿಧಿಗಳ ಓಡ್ ಬಂದರು. ನನ್ನ ಬೊಕೆ ಕೊಡೋ ಬದಲು ಎಲ್ಲರೂ ಸೇರಿ ಎತ್ಕೊಂಡು ಕಾರಲ್ಲಿ ಕೂಡಿಸಿ ಹೋಟ್ಲಿಗೆ ಕರ್ಕೊಂಡು ಹೋದರು. ಒಬ್ಬ ವೈದ್ಯರನ್ನ ಕರೆದ್ರು. ಅವ್ರು ಬಂದು ಫಸ್ಟ್ ಏಡ್ ಕೊಟ್ಟರು. ಇಲ್ಲ, ನಾನು ಹೋಗಲೇಬೇಕು ಸಮಾರಂಭಕ್ಕೆ ಅಂದೆ. ಪರವಾಗಿಲ್ಲ ಹೋಗಿ ಅಂದರು. ಅಲ್ಲಿ ಸಮಾರಂಭಕ್ಕೆ ಹೋಗಿ ಸನ್ಮಾನ ಸ್ವೀಕರಿಸಿದೆ. ಆದರೆ ಪೂರ್ತಿಯಾದ ಆರೋಗ್ಯದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿ ಬರೋದು ಯಾಕೆ? ಇದು ಮೊದಲೇ ಒಂದೇ ಅಲ್ರಿ. ನಾನು ಕಲ್ಕತ್ತಾದಲ್ಲಿ ಹೋದೆ. ಬೆಲ್ಲದ ರಸಗುಲ್ಲ ಕಲ್ಕತ್ತಾ ಸ್ಪೆಷಲ್ಲು. ಆ ಅಂಗಡಿ ಇದೆಯಲ್ಲ, ಗಲ್ಲೀಲಿ ಆ ಪಕ್ಕದಲ್ಲಿ, ಅಲ್ಲಿ ರಸಗುಲ್ಲ ಸಿಗುತ್ತೆ ಅಂದರು. ನನಗದು ಭಾಳ ಇಷ್ಟ, ಬೆಲ್ಲದ ರಸಗುಲ್ಲ. ನಾನು ಅಲ್ಲಿಗೆ ಹೋದೆ. ರಸಗುಲ್ಲ ಸಿಕ್ಕಿದ್ದಲ್ರಿ, ಆ ರಸಗುಲ್ಲ ಅಂಗಡಿ ಮೇಲೆ ದಬಾರ್ ಅಂತ ಬಿದ್ದೆ ತಿರ್ಗ. ಈ ಥರ ನಾನು ಮಿಕ್ಕದವರಾದ ಡೆಲ್ಲಿನವರೇ ಕಲ್ಕಟ್ಟ ನೋಡಿದೆ ಅಂದರೆ ನಾನು ಮುಂಬೈಲಿ ಬಿದ್ದೆ, ಕಲ್ಕಟ್ಟಾದಲ್ಲಿ ಬಿದ್ದೆ, ಮಡ್ರಾಸಲ್ಲಿ ಬಿದ್ದೆ ಥರ ಆಯಿತು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನನ್ನ ಬೆನ್ನೆಲುಬಿನಲ್ಲಿ L4 L5 ಸಿಕ್ಕಿ ಅದನ್ನು ಕಂಪ್ರೆಸ್ ಆಗಿಬಿಟ್ಟಿತ್ತಂತೆ. ಅದು ಟೆಕ್ನಿಕಲ್ ಪದ, ಅದರ ಅರ್ಥ ನನಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಒಪ್ಕೊಳ್ತೀನಿ. ಸೊ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಒಬ್ಬ ವೈದ್ಯರು ಹೋದಾಗ, ನಿಪುಣ ವೈದ್ಯರಿಗೆ ಹೋದಾಗ ಅವರು ನನಗೆ ಡೇಟ್ ಕೊಟ್ಟರು. 22ನೇ ಇಸ್ವಿನಲ್ಲಿ ಮಾರ್ಚ್ 23 ನನಗೆ ಸರ್ಜರಿ ಅಂತ ಆಗಿತ್ತು. ಕರೆಕ್ಟಾಗಿ 20ನೇ ತಾರೀಕು ಕರೋನಾ ಡಿಕ್ಲೇರ್ ಆಗೋಯ್ತು. ಸೊ ನನ್ನ ಸರ್ಜರಿ ಮುಂದಕ್ಕೆ ಹೋಯಿತು. ನಾನು ಬೀಳುವುದು, ನಡೆಯೋದಕ್ಕೆ, ಓಡಾಡೋದು ಬಹಳ ಕಷ್ಟ ಆಯಿತು. ಹೀಗಿದ್ದು ಕೂಡ ಕಳೆದ 15 ದಿವಸದ ಹಿಂದೆ ಅಮೇರಿಕಾದಲ್ಲಿ ನಡೆದ ಅಕ್ಕಾ ಉತ್ಸವಕ್ಕೆ ನಾನು ಹೋಗಬೇಕಾಗಿತ್ತು. ಬಿಕಾಸ್ 15 ಜನ ಕಲಾವಿದರ ತಂಡ, ಜಾನಪದ ಕಲಾವಿದರ ತಂಡ ಕರ್ಕೊಂಡು ಹೊರಟು ಬಂದೆ. ಅಲ್ಲಿ ಬರೀ ಕುಳಿತುಕೊಳ್ಳೋದೇ ಜಾಸ್ತಿ ಕೆಲಸ ಮಾಡಿದೆ. ಹೋಗ್ತಾ 18 ಗಂಟೆ ಟೈಮು, ಬರ್ತಾ 17 ಗಂಟೆ ಟೈಮ್. ಫ್ಲೈಟ್ ವಿಮಾನದಲ್ಲಿ ಕುಳಿತುಕೊಳ್ಳೋದು ಮತ್ತು ಏರ್ಪೋರ್ಟಲ್ಲಿ ಬದಲಾಯಿಸೋದು, ಇದೆಲ್ಲ ಹೇಗೋ ಮ್ಯಾನೇಜ್ ಮಾಡಿದೆ. ಅಲ್ಲಿ ಮಾಡಿದ್ದೇನೆಂದರೆ ಎಲ್ಲೋ ಆ ನನ್ನ ಕಾರ್ಯಕ್ರಮದ ಜಾಗ ಬಿಟ್ಟರೆ ಆಚೆ ಹೋಗಲೇ ಇಲ್ಲ. ಎಲ್ಲೂ ಕಾಫಿ ಕೊಡಿಲ್ಲ, ಸ್ನೇಹಿತರ ಮನೆಗೆ ಹೋಗಲಿಲ್ಲ. ಹೋಗಿದ್ದು, ಪ್ರೋಗ್ರಾಮ್ ಕೊಟ್ಟಿದ್ದು, ವಾಪಸ್ ಬಂದಿದ್ದು, ಇಷ್ಟೇ ನಾನು ಮಾಡಿದ್ದು. ಯಾಕೆಂದರೆ ನನಗೆ ಬೀಳ್ತೀನಿ ಅಂತ ಹೆದರಿಕೆ, ಯಾಕೆಂದರೆ ನನಗೆ ನಡೆಯೋಕ್ಕಾಗಲ್ಲ ಅಂತ ಗೊತ್ತು. ಇಂಥ ಸಮಯದಲ್ಲಿ ನಾವು ಹಿರಿಯರು ಏನು ಮಾಡ್ತೀವಿ ಗೊತ್ತಾ? ಹೋಗಿ ಅದು ಯಾರನ್ನೋ ಕೇಳ್ತೀವಿ. ಒಬ್ಬ ಹೇಳ್ತಾನೆ, ನೋಡಿ ಅಲ್ಲಿ ಹೋಗಿ ಅದೆಂಥದ್ದು ಎಲೆಯಲ್ಲಿ ನಿಮಗೆ ವೈದ್ಯ ಮಾಡ್ತಾರೆ, 6 ತಿಂಗಳಲ್ಲಿ ಎದ್ದು ಎಳೆ ಮಗು ಥರ ಓಡಿ ಬರ್ತಾ ಇರ್ತಾರೆ ಅಂತ. ಇನ್ಯಾರೋ ಬರ್ತಾರೆ, ಈ ದೇವ್ರ ಹತ್ರ. ಈಗ 128. ಅದೆಲ್ಲ ಬಿಡ್ರಿ. ನಾನೇನು ಮಾಡಿದೆ, ಒಬ್ಬರು ರೆಫರೆನ್ಸ್ ಕೊಟ್ಟರು.
ನನ್ನ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿ, ಆ ಓಲ್ಡ್ ಸ್ಟೂಡೆಂಟು ಮತ್ತು ನನ್ನ ಕ್ಲಾಸ್ಮೇಟು, ಅವರೊಬ್ಬರು ಹೇಳಿದ್ರು, ನೀನು ಯಾರ ಥರ ಹೋಗ್ಬೇಡ, ಕೇಳು ಸೀನಾ, ನೀನು ಡಾಕ್ಟರ್ KN ಕೃಷ್ಣ ಅನ್ನೋ ನ್ಯೂರೋ ಸರ್ಜನ್ ಇದ್ದಾರೆ, ಅಪೋಲೋ ಹಾಸ್ಪಿಟಲ್ ಮಾಧವನ್ ಪಾರ್ಕ್ ಜಯನಗರ ಇದೆಯಲ್ಲ, ಅಲ್ಲಿರ್ತಾರೆ, ನೀನು ಅವ್ರನ್ನ ಮೀಟ್ ಮಾಡು ಅಂತಂದರು. ನಾನು ಹೋದೆ. ಚಿಕ್ಕ ವಯಸ್ಸಲ್ಲಿ ನನಗೆ ರೇಗಿಸ್ತಾ ಇದ್ರು ಕಾಲೇಜ್ನಲ್ಲಿ, ಯಾವ್ದಾರ ಹೆಣ್ಮಕ್ಳು ನೋಡಿದ್ರೆ ಏನಯ್ಯ ಲವ್ ಅಟ್ ಫಸ್ಟ್ ಸೈಟಾ ಅಂತ. ಈಗ ನನಗೆ ಹೇಳಿದ್ದು ರೆಸ್ಪೆಕ್ಟ್ ಅಟ್ ಫಸ್ಟ್ ಸೈಟ್. ಅವ್ರು ನೋಡ್ತಾ ಇದ್ದಂಗೆ ಗೌರವ ಬಂತು. ಅವ್ರು ಮಾತಾಡ್ತಾ ಇದ್ದ ರೀತಿ ನೋಡಿ ನನಗೆ ಕಾಯಿಲೆಲ್ಲ ವಾಸಿ ಆಯ್ತೇನೋ ಅನಿಸ್ಬಿಡ್ತು. ಯಾಕೆಂದರೆ ಅವ್ರು ಮಾಡಿದ್ದು ಅಗ್ರೆಸಿವ್ ಅಪ್ರೋಚ್ ಅಲ್ಲ. ನನಗೆ ಹೇಗೆ ಹೇಳಿದ್ರು ಅಂದರೆ ಒಬ್ಬ ಹಿರಿಯ ಅಣ್ಣನ ಜೊತೆ ಮಾತಾಡಿದ್ರು. ಅವರು ನನ್ನ ಅತ್ಯಂತ ವೈಯಕ್ತಿಕ ವಿಷಯಗಳಿಗೆಲ್ಲ ಕೇಳ್ಕೊಳ್ತಾ, ಅದಕ್ಕೆ ಅಯ್ಯೋ ಪರವಾಗಿಲ್ಲ ಬಿಡಿ, ನನ್ನ ಸಮಸ್ಯೆ ಅವ್ರಿಗೆ ಹೇಳಿದಾಗ ಅದಕ್ಕೆ ಅವ್ರು ಪರಿಹಾರ ಹೇಳಿದ್ದಿದೆಯಲ್ಲ, ಏನಿಲ್ಲ, ಇದಕ್ಕೊಂದು ಸರಳವಾದ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸಾಕು, ನೀವು ಒಂದು ದಿವಸ ಬನ್ನಿ ಸೇರಿಕೊಳ್ಳಿ, ಮಾರನೇ ದಿನ ಶಸ್ತ್ರಚಿಕಿತ್ಸೆ, ಅದು ಒಂದು ದಿನ ಹಾಸ್ಪಿಟಲಲ್ಲಿದ್ದು ನೀವು ಹೋಗ್ಬೋದು ಅಂತಂದರು. ನಾನು ನಂಬಲಿಲ್ಲ. ಒಂದು ಹೆದರಿಸ್ಬಿಟ್ಟಿದ್ದಾರೆ, ಶಸ್ತ್ರಚಿಕಿತ್ಸೆ ಮಾಡಿಕೊಂಡ್ರೆ 1 ತಿಂಗಳಿರಬೇಕು, ಮನೆಯವರೆಲ್ಲ ಅಲ್ಲಿರಬೇಕು, ಅಯ್ಯೋ 1 ತಿಂಗಳಿರಬೇಕಾ? ಈ ಡಾಕ್ಟ್ರು 1 ದಿವಸ ಇದ್ದರೆ ಸಾಕು ಅಂತಾರೆ. ಸುಳ್ಳು ಹೇಳ್ತಾ ಇದ್ದಾರೋ ಏನೋ, ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅಂತ ಇನ್ನು ನನ್ನ ಉದ್ದೇಶಿಸ್ತಾ ಇದ್ದಾರೆ ಏನೋ ಅಂದ್ಕೊಂಡೆ. ಸರಿ, ಆ ದಿನ ಬಂತು, 13ನೇ ತಾರೀಕು ಈ ತಿಂಗಳು. ಮಧ್ಯಾಹ್ನ 3:30 ಅಲ್ಲಿ ಹೋದೆ. ಅಲ್ಲಿ ರೊಟೀನ್ ಚೆಕಪ್ಗಳೆಲ್ಲ ಆಯಿತು. BP, ಶುಗರ್ದು ಅದು ಇಲ್ಲ, ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬೆಳಗ್ಗೆ ನೀವು 6 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿಬಿಡಿ ಅಂತಂದರು. 8:15 ಆ OT ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ಎಲ್ಲೆಲ್ಲೋ ಇದೆ, ಏನೇನೋ ಶಸ್ತ್ರಗಳಿದೆ, ಅದೇನೇನೋ ಇದೆ, ಯಾವುದಿದು ಏನಿದು ಅಂತ. ನಾನು ಏನಾರ ಹಾಕ್ಕೊಳ್ಳಿ ಅಂತ ನಾನು ಮಾಡಿದ ನಾಟಕದ ಕೆಲವು ಹಾಡನ್ನು ಜ್ಞಾಪಿಸ್ಕೊಂಡು ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಟೇಬಲ್ ಮೇಲೆ ತಾಳ ಹಾಕ್ಕೊಂಡಿದ್ದೆ. 8:15ರಿಂದ 9 ಗಂಟೆಗೆ. ಆಮೇಲೆ ಸುಮಾರು 8:15ಗೆ ಈ ಡಾಕ್ಟ್ರು ಬಂದರು. ಅವ್ರಿಗೆ ಮಾತಾಡಿದ್ದು ಒಂದೇ ಸೆಂಟೆನ್ಸ್ ರೀ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನನ್ನ ಉತ್ತರ ನಾನು ಯಾಕೆ ಯೋಚನೆ ಮಾಡಿರಲಿ, ನಿಮ್ಮ ಅನುಭವ, ನಿಮ್ಮ ವಿದ್ಯೆ ಮುಂದೆ ನನಗೆ ಯಾವ ತೊಂದರೆ ಇಲ್ಲ, ಪೂರ್ತಿಯಾಗಿ ಕಾನ್ಫಿಡೆನ್ಸ್ ಇದೆ, ನೀವು ಮಾಡಿ ಅಂತಂದೆ. ಆಮೇಲೆ ಅನಸ್ಥೆಟಿಸ್ಟ್ ಬಂದರು, ಸುಧೀರ್ ಕುಮಾರ್ ಬಂದರು. ಶ್ರೀನಿವಾಸ್ ಅವರೇ, ನೀವು ನಾಟಕ ಮಾಡ್ತೀರಂತೆ? ಹೌದಾ? ಹೌದು ಸರ್, ನನ್ನ ಕೆಲಸನೇ ಅದು. ಯಾವುದು ಇತ್ತೀಚಿನ ನಾಟಕ? ಅವ್ರು ಪ್ರಶ್ನೆ ಕೇಳಿದ್ರು. ಅಷ್ಟೇ ನಂಗೆ ಗೊತ್ತಿರೋದು, ಉತ್ತರ ಕೊಡಲಿಲ್ಲ. ಯಾಕೆ ಅಂದರೆ ಅಲ್ಲಿಂದ ಆಚೆಗೆ ನನ್ನ ಪ್ರಜ್ಞೆ ತಪ್ಪಿತ್ತು. ಅಂದರೆ ನನಗೆ ಅನಸ್ತೇಷಿಯಾ ಕೊಟ್ಟಿದ್ರು. ಶ್ರೀ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರೇ ಹೇಳಿದಾಗೆ ಅವರಿಗೆ ಒಂದು ಈ ಸ್ಪೈನಲ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದರ ಸಲುವಾಗಿ ಅವ್ರಿಗೆ ಈಗ ಸುಮಾರು ವರ್ಷದಿಂದ ನಡಿಲಿಕ್ಕೆ ತೊಂದರೆ ಆಗ್ತಿತ್ತು. ಇವಾಗ ಸ್ಪೈನಲ್ ಪ್ರಾಬ್ಲಮ್ ಇದ್ದರೆ ನಡೆಯೋದಕ್ಕೆ ಯಾಕೆ ತೊಂದರೆ ಅಂತ ಒಂದು ಅನುಮಾನ ಬರುತ್ತೆ. ಹೇಗೆ ಅಂದರೆ, ಈ ಸ್ಪೈನಲ್ಲಿ ಏನಿದೆಯಪ್ಪ, ಇದು ನಮ್ಮ ಬೆನ್ನು ಭಾಗದ ಬೆನ್ನು ಹುರಿ ಮೂಳೆಗಳು ಅಥವಾ ಸ್ಪೈನ್ ಅಂತ ನಾವೇನು ಹೇಳ್ತೀವಿ, ಇದು ಮೆಕ್ಯಾನಿಕಲ್ ಆಗಿ ಒಂದು ಕೆಲಸ ಮಾಡುತ್ತೆ. ನಮಗೆ ಸಪೋರ್ಟ್ ಕೊಟ್ಕೊಂಡು ನಾವು ನಿಂತಾಗ ಮಲಗಿದಾಗ ಎಲ್ಲ ಇದು ಸಪೋರ್ಟ್ ಕೊಡುತ್ತೆ. ಎರಡನೇ ಕೆಲಸ ಏನಪ್ಪ ಅಂತಂದರೆ, ಇದ್ರೊಳಗಡೆ ಹಳದಿ ಬಣ್ಣದ ಒಂದು ಮಾಡೆಲ್ ಕಾಣುತ್ತೆ. ಈ ರೀತಿ ನೋಡಿದಾಗ ಒಳಗಡೆ ಕೂಡ ಆ ಹಳದಿ ಕಾಣುತ್ತೆ. ಇದೇನಪ್ಪ ಅಂದರೆ ನಮ್ಮ ಸ್ಪೈನಲ್ ಕಾರ್ಡ್. ಈ ಸ್ಪೈನಲ್ ಕಾರ್ಡು ಇಂದ ಈಚೆ ಈ ರೀತಿ ನರಗಳು ಬರ್ತಾ ಇದೆ. ಈ ನರಗಳೆಲ್ಲ ಸೇರಿ ಕಾಲಿಗೆ ಒಂದು ನರ ಬರುತ್ತೆ, ನೀವೆಲ್ಲ ಕೇಳಿದ್ದೀರಾ, ಸಯಾಟಿಕ್ ನರ್ವ್ ಅಂತ. ಈ ಬೆನ್ನಿನಿಂದ ಹೊರಡೋ ಅಂತ ನರ್ವ್ ರೂಟ್ಸ್ ಈ ಸ್ಪೈನಲ್ ಕಾರ್ಡಿಂದ ಬಂದು ಸೇರಿ, ನಾನು ಹೇಳಿದೆ ಈಗ ಒಂದು ಸಯಾಟಿಕ್ ನರ್ವ್ ಅಂತ ಆಗುತ್ತೆ, ಇನ್ನೊಂದು ಫೀಮ್ರಲ್ ನರ್ವ್ ಅಂತ ಆಗುತ್ತೆ ಮೇಜರು. ಈ ನರ್ವೇ ನಮಗೆ ಬರೋ ಅಂತ ಡ್ರೈವಿಂಗ್ ಫೋರ್ಸು. ಈಗ ಎಲೆಕ್ಟ್ರಿಕ್ ಕಾರ್ ಇದ್ದಾಗ ಎಲೆಕ್ಟ್ರಿಕ್ ಡ್ರೈವಿಂಗ್ ಫೋರ್ಸು ಕಾಲಿರುತ್ತೆ, ಮಾಂಸಖಂಡ ಇರುತ್ತೆ, ಅದನ್ನ ಮೂವ್ಮೆಂಟ್ ಮಾಡೋದಕ್ಕೆ ನಮಗೆ ಈ ನರ್ವ್ಸು ಬಹಳ ಇಂಪಾರ್ಟೆಂಟು. ಈ ನರ್ವ್ಸ್ಗೆ ರಕ್ತ ಚಲನೆ ಯಾವಾಗ ಕಡಿಮೆ ಆಗತ್ತೆ ಅದು ಅವತ್ತು ಕೆಲಸ ಮಾಡಲ್ಲ. ಯಾತಕ್ಕೆ ಕಡಿಮೆ ಆಗತ್ತಪ್ಪ ಅಂದರೆ, ಕೆಲವರಿಗೆ ಇವಾಗ ತೋರಿಸಿದೆ ನೋಡಿ, ಇದು ಒಳಭಾಗ, ಇಲ್ಲಿ ಸ್ಪೈನಲ್ ಕಾರ್ಡ್ ಇದೆ, ಈ ಮೂಳೆಗಳ ಒಳಗಡೆ ಈ ಜಾಗ ಕೆಲವರಿಗೆ ಚಿಕ್ಕದಾಗಿರುತ್ತೆ. ಅದು ಹುಟ್ಟದಾಗಿಂದ ಕೆಲವು ಚಿಕ್ಕದಾಗಿರ್ಬೋದು, ಅಥವಾ ಹುಟ್ಟದಾಗಿಂದ ಚಿಕ್ಕದಾಗಿದ್ರು ಬರ್ತಾ ಬರ್ತಾ ಈ ಇಲ್ಲಿ ಮಧ್ಯದಲ್ಲಿರುವಂಥ ಡಿಸ್ಕ್ ಹೊರಗಡೆ ಬಂದು
ಮತ್ತೆ ಇಲ್ಲಿರುವಂಥ ಲಿಗಮೆಂಟ್ಸ್ ಅಂತ ಇರುತ್ತೆ, ಅವೆಲ್ಲ ದಪ್ಪ ಆಗಿ ಅದನ್ನ ಆ ದ್ವಾರ ಅಂದ್ರೆ ಆ ನರಕ್ಕೆ, ಈ ಸ್ಪೈನಲ್ ಕಾರ್ಡ್ಗೆ ಮತ್ತೆ ಇಲ್ಲಿ ಬರ್ತಿರೋ ಹೊರಗಡೆ ಬರ್ತಿರೋ ನರಗಳಿಗೆ ಜಾಗ ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಂಡೀಷನ್ಗೆ ನಾವು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಶ್ರೀನಿವಾಸ್ ಅವ್ರಿಗೆ ಒಂದು ಜಾಗದಲ್ಲಿ ಈ ರೀತಿಯಾಗಿ ಸಿವಿಯರ್ ಆಗಿ ಸ್ಟಿನೋಸಿಸ್ ಆಗಿತ್ತು. ಅದು ಏನಾಗತ್ತೆ, ನಾವು ಓಡಾಡುವಾಗ ಇಲ್ಲಿ ನೋಡಿ ಈ ತರ ಕಾಣುತ್ತೆ. ಇವಾಗ ಮಾಡಿದಾಗ ಏನಾಗತ್ತೆ, ಈ ನರಗಳು ಹಿಂಡತ್ತೆ ಇನ್ನ, ಅಂದ್ರೆ ಆ ದ್ವಾರ ಇನ್ನ ಕಡಿಮೆ ಆಗತ್ತೆ. ಆ ದ್ವಾರ ಕಡಿಮೆ ಆಗೋದ್ರಿಂದ ರಕ್ತ ಚಲನೆ, ಅಂದ್ರೆ ಈಗ ಒಂದು ಬೆರಳಿಗೆ ನಾವು ಈಗ ಅವಕ್ಕೆ ಹಿಡ್ಕೊಂಡ್ರೆ ಅಲ್ಲಿ ರಕ್ತ ಚಲನೆ ಆಗೋದಿಲ್ಲ. ಆ ರೀತಿ ರಕ್ತ ಚಲನೆ ಕಡಿಮೆ ಆಗೋದ್ರಿಂದ ಮೊದಲು ನೋವು, ಉರಿ ಶುರುವಾಗುತ್ತೆ, ಆಮೇಲೆ ಜೋಮ್ ಬರುತ್ತೆ, ಕಾಲೆಲ್ಲ ಭಾರ ಆಗತ್ತೆ, ಮತ್ತೆ ಮುಂದಕ್ಕೆ ನಡಿಲಿಕ್ಕೆ ಆಗಲ್ಲ. ಮತ್ತೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಂಡು ಬಗ್ಗದಾಗ ಆ ಜಾಗ ಸ್ವಲ್ಪ ಈ ರೀತಿ ಓಪನ್ ಆಗತ್ತೆ, ಈ ಸೈಡಲ್ಲಿ ಓಪನ್ ಆದಂಗೆ ಈ ತರ ಓಪನ್ ಆಗತ್ತೆ. ಅದರಿಂದ ಮತ್ತೆ ರಕ್ತ ಚಲನೆ ಶುರುವಾಗುತ್ತೆ. ಈ ರೀತಿ ಹಲವಾರು ವರ್ಷಗಳಿಂದ ತೊಂದರೆ ಆಗ್ತಾ ಇತ್ತು. ಇದಕ್ಕೆ ನಾವು ಎಷ್ಟು ಔಷಧಿ ತಗೊಂಡ್ರು ಕಡಿಮೆ ಆಗೋದಿಲ್ಲ. ಆ ದ್ವಾರನೇ, ಆ ನರಗಳಿಗೆ ಹೋಗುವಂತ ದ್ವಾರ ಮತ್ತೆ ಈ ಸ್ಪೈನಲ್ ಕೆನಾಲ್ ಅಂದ್ರೆ ರಂಧ್ರ ಏನಿದೆ ಅದನ್ನ ದೊಡ್ಡದಾಗಿ ಮಾಡಲೇಬೇಕು. ಆ ಮಾಡೋದ್ರಿಂದ ಅಲ್ಲಿಗೆ ಹೋಗುವಂತ ರಕ್ತ ಚಲನೆ ಇಂಪ್ರೂವ್ ಆಗುತ್ತೆ, ಮತ್ತೆ ಈ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಶ್ರೀನಿವಾಸ್ ಅವ್ರಿಗೆ ಸುಮಾರಾಗಿ ಅವರೇ ಹೇಳ್ದಂಗೆ ಎದ್ದು ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಎದ್ದು ನಿಂತ್ಕೊಂಡ್ರೆ 5 ನಿಮಿಷ ಭಾಷಣ ಮಾಡಕ್ ಆಗ್ತಿರ್ಲಿಲ್ಲ, ಅಥವಾ ಮನೆ ಮುಂದೆ ಹೋಗೋಕ್ಕೆ ತೊಂದರೆ ಆಗ್ತಾ ಇತ್ತು. ಇದೆಲ್ಲ ಸಾಮಾನ್ಯವಾಗಿ ವಯಸ್ಸು ಆಗ್ತಾ ಆಗ್ತಾ ಜಾಸ್ತಿ ಆಗುತ್ತೆ. ಆಮೇಲೆ ನಡಿಗೆ ನಿಂತೋದ್ರೆ ಮನುಷ್ಯ ನಿಂತಂಗೆ. ಅದ್ರೊಳಗೂ ಈ ಶುಗರು, ಬ್ಲಡ್ ಪ್ರೆಷರು, ಮತ್ತೆ ಹಾರ್ಟ್ ತೊಂದರೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ, ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಯಾವಾಗ ಎಲ್ಲರಿಗೂ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅಂದ್ರೆ ವಾಕ್ ಮಾಡೋದು, ಬ್ರಿಸ್ಕ್ ವಾಕ್ ಮಾಡೋದು. ಅದು ನಿಂತೋದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಲೈಫೇ ಹಾಳಾಗ್ತಾ ಬರುತ್ತೆ, ಎಲ್ಲ ಸಿಸ್ಟಮ್ಗಳು ಫೇಲ್ಯೂರ್ ಆಗ್ತಾ ಬರುತ್ತೆ. ನಾವು ಎಷ್ಟೇ ಔಷಧಿ ಡಯಾಬಿಟಿಸಿಗೆ ತಗೊಂಡ್ರು, ಬ್ಲಡ್ ಪ್ರೆಷರಿಗೆ ತಗೊಂಡ್ರು ಅದು ಕಂಟ್ರೋಲಿಗೆ ಬರೋದಿಲ್ಲ. ಈ ರೀತಿಯಾಗಿ ಬಹಳಷ್ಟು ಜನಕ್ಕೆ ಇದೇ ತೊಂದರೆ ಬರುತ್ತೆ. ಆವಾಗ ನಾವು ಈ ರೀತಿಯಾಗಿ ಒಂದು ಕಾರಣ ಇದೆಯಾ ಅಂತ ನಾವು ಕಂಡುಹಿಡಿಬೇಕು. ಆ ಕಂಡುಹಿಡಿಯೋದಕ್ಕೆ MRI ಸ್ಕ್ಯಾನಿಂಗು ಬಹಳ ಇಂಪಾರ್ಟೆಂಟು. ಅದಾದ ಮೇಲೆ ನಾವು ಸರ್ಜರಿ ಮಾಡಿ ಆ ಜಾಗನ ದ್ವಾರ ದೊಡ್ಡದು ಮಾಡಬಹುದು. ಇವಾಗ ಅದು ಬಹಳ ಸುಲಭವಾಗಿ ನಾವು ಮಾಡ್ತೀವಿ ಅಂದ್ರೆ ಪೇಷಂಟಿಗೆ ಸುಲಭವಾಗಂಗೆ. ಆಪರೇಷನ್ ಮಾಡೋರಿಗೆ ಕಷ್ಟ ಇರ್ಬೋದು, ನಮಗೆ ಸಾಕಷ್ಟು ಎಕ್ವಿಪ್ಮೆಂಟ್ ಬೇಕಾಗ್ಬೋದು, ಎಂಡೋಸ್ಕೋಪ್ ಅಥವಾ ಮೈಕ್ರೋಸ್ಕೋಪ್ ಬೇಕಾಗ್ಬೋದು. ಅಂದ್ರೆ ಇದಕ್ಕೆಲ್ಲ ನಾವು ಮಿನಿಮಲಿ ಇನ್ವೇಸಿವ್ ಅಂದ್ರೆ ಅತ್ಯಂತ ಕಡಿಮೆ ಚರ್ಮ ಮತ್ತು ಮಾಂಸಖಂಡಗಳನ್ನ ಓಪನಿಂಗ್ ಮಾಡಿ ಒಳಗಡೆ ಹೋಗಿ ಅಲ್ಲಿರುವಂತ ಅದು ಯಾವ ಕಾರಣದಿಂದ ಆ ಸ್ಟಿನೋಸಿಸ್ ಆಗಿದೆ, ಬೋನ್ ಜಾಸ್ತಿ ಇದ್ರೆ ಆ ಬೋನ್ನ ನಾವು ಕೊರೆದು ತೆಗಿತೀವಿ. ಲಿಗಮೆಂಟ್ಸ್ ಅಂತ ಇರುತ್ತೆ, ಅದು ದಪ್ಪ ಆಗಿರೋ ಲಿಗಮೆಂಟ್ಸ್ ನ ಕೆರೆದು ತೆಗಿತೀವಿ. ಡಿಸ್ಕ್ ಹೊರಗಡೆ ಬಂದಿದ್ರೆ ಅದನ್ನ ಕೂಡ ತೆಗಿತೀವಿ. ಈ ರೀತಿ ಮಾಡೋದ್ರಿಂದ ಈ ಸರ್ಜರಿನ ನಾವು ಸಾಮಾನ್ಯವಾಗಿ ಅನಸ್ಥೀಶಿಯಾ ಕೊಟ್ಬಿಟ್ಟು ಮಾಡ್ತೇವೆ. ಮತ್ತೆ ಎಲ್ಲಾ ಪರಿಸ್ಥಿತಿ ಹಾರ್ಟು, ಲಂಗ್ಸು, ಶುಗರು ಇದೆಲ್ಲ ಕಂಟ್ರೋಲ್ ಮಾಡುವಂತ ಒಂದು ಸಂಯುಕ್ತ ಅಂದ್ರೆ ನಾವೇನ್ ಹೇಳ್ತೀವಿ, ಒಂದು ಆರ್ಗನೈಸ್ಡ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇಂಥ ಸರ್ಜರಿನ ಯಾವ ವಯಸ್ಸಿನವ್ರಿಗೆ ಕೂಡ ಮಾಡಬಹುದು. ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ 95 ವರ್ಷದವ್ರಿಗೆ ಕೂಡ ಮಾಡಿದ್ದೇವೆ. ಅಂದ್ರೆ ಆ ವಯಸ್ಸಲ್ಲಿ ಬೇಕಾಗತ್ತಾ ಅಂತ ಕೇಳ್ಬೋದು, ಆದ್ರೆ ಆ ಮನುಷ್ಯನಿಗೆ ಓಡಾಡಕ್ಕೆ ಆಗಲ್ಲ, ಬಾತ್ರೂಮ್ಗೆ ಹೋಗಕ್ಕಾಗಲ್ಲ ಅಂದ್ರೆ ಅವಾಗ ಮಾಡಿ ಸಕ್ಸಸ್ಫುಲ್ ಆಗಿ ನಾವು ಪೇಷಂಟ್ಸ್ನ ಕಳಿಸಬಹುದು. ಆಪರೇಷನ್ ಸಾಮಾನ್ಯವಾಗಿ ಆಪರೇಷನ್ ಮುಂಚೆ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ. 5-6 ಗಂಟೆ ಕಾಲ ಉಪವಾಸ ಅಂದ್ರೆ ಖಾಲಿ ಹೊಟ್ಟೆ ಇದ್ರೆ ಸಾಕು. ಯಾಕೆಂದ್ರೆ ಅನಸ್ಥೀಶಿಯಾ ಕೊಡೋದ್ರಿಂದ ಅನಸ್ಥೀಶಿಯಾದಿಂದ ಆಪರೇಷನ್ ಆಗಿ ಅನಸ್ಥೀಶಿಯಾದಿಂದ ರಿಕವರಿ ಆಗಿ ಒಂದು 4-5 ತಾಸಲ್ಲೇ ಮತ್ತೆ ನಡೆಸಬಹುದು. ಇದರಿಂದ ಅವರಿಗೆ ಫರ್ದರ್ ಏನು ಪ್ರಾಬ್ಲಮ್ ಬರೋದಿಲ್ಲ. ಬಹಳ ಒಂದು ಬೇರೆ ಕಂಡೀಷನ್ ಅಲ್ಲಿ ನಾವು ಅದಕ್ಕೆ ಆ ಜಾಯಿಂಟ್ಸ್ ಇಲ್ಲಿ ಏನು ಕಾಣುತ್ತೆ, ಈ ಜಾಯಿಂಟ್ಸ್ ಕೂಡ ತುಂಬಾನೇ ಡ್ಯಾಮೇಜ್ ಆಗಿದ್ರೆ ಅಥವಾ ಡ್ಯಾಮೇಜ್ ಆಗ್ಬಿಟ್ಟು ಈ ತರ ಮುಂದಕ್ಕೆ ಬೋನ್ ಸ್ಲಿಪ್ ಆಗ್ತಿದ್ರೆ, ಬೆನ್ನು ನೋವು ತುಂಬಾ ಜಾಸ್ತಿ ಇದ್ರೆ ಅಂಥವ್ರಿಗೆ ನಾವು ಅದನ್ನ ಸ್ಟೆಬಿಲೈಸೇಷನ್ ಅಂದ್ರೆ ಸ್ಕ್ರೂಸ್ ಹಾಕಿ ಆ ಜಾಯಿಂಟ್ಸ್ ನ ಕೂಡಿಸ್ತೀವಿ. ಆ ಸ್ಕ್ರೂ ಹಾಕೋದಕ್ಕೂ ನರಾನ ಫ್ರೀ ಮಾಡೋಕ್ಕೂ ನರದ ರಕ್ತ ಚಲನೆ ಬರ್ಸೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಾಮಾನ್ಯವಾಗಿ ಬಹಳ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಅವ್ರು ಬರೋದು ನರದ ತೊಂದರೆಗೆ, ಅವ್ರು ಕೇಳ್ತಾ ಇರ್ತಾರೆ ಸ್ಕ್ರೂ ಹಾಕ್ಬೇಕಂತ. ಸ್ಕ್ರೂ ಹಾಕೋ ಉದ್ದೇಶ ಬೇರೆ. ಸ್ಕ್ರೂ ಹಾಕೋದು ತೆಗೆದಾದ ಮೇಲೆ ತುಂಬಾ ಈ ಜಾಯಿಂಟ್ ನಾವು ತೆಗೆಯೋ ಪರಿಸ್ಥಿತಿ ಬಂದ್ರೆ ಅಥವಾ ಬೋನ್ ಒಂದ್ರ ಮೇಲೆ ಒಂದು ಸ್ಲಿಪ್ ಆಗ್ತಾ ಇದ್ರೆ ಆ ಕಾರಣದಿಂದ ನರಕ್ಕೆ ತೊಂದರೆ ಆಗ್ತಿದೆ, ಅಂಥವರಿಗೆ ಕರೆಕ್ಟ್ ಮಾಡಿದ್ಮೇಲೆ ನಾವು ಸ್ಕ್ರೂ ಹಾಕಿ ಕೂಡಿಸ್ತೀವಿ. ಕೊನೆಗೆ ನಾನು ಕಣ್ಣು ಬಿಟ್ಟಾಗ
ನನ್ನ ಹೆಸರಿಗೆ ಈ ಕ್ರಿಕೆಟ್ ಮ್ಯಾಚಲ್ಲಿ ಮತ್ತೊಂದು ತೋರಿಸ್ತಾರೆ, ಒಂದು 15 ಜನ ಪ್ಲೇಯರ್ಸ್ ಎಲ್ಲ ನಿಂತ್ಕೊಂಡು ಒಟ್ಟಿಗೆ ಫೋಟೋ ತೊಗೊಳ್ತಾರೆ. ಆ ಥರ ನಿಂತಿದ್ದು ನನಗೆ ಏನು ಹೀಗೆ ನನ್ನ ಶಸ್ತ್ರಚಿಕಿತ್ಸೆಗೆ ಅಷ್ಟು ಜನ ಇನ್ವಾಲ್ವ್ ಆಗಿದ್ದರು ಅಂತ ನನಗೆ ಆಮೇಲೆ ಹೇಳಿದ್ರು. ಅವರು ನಮ್ಮ ಅನೆಸ್ಥೆಸಿಸ್ಟು, ಶ್ರೀನಿವಾಸ್ ಅವರೇ ನಿಮ್ಮ ಸರ್ಜರಿ ಮುಗೀತು ಅಂದರು. ಅಂತಂದೆ. ನಮ್ಮ ಡಾಕ್ಟರ್ ಅಲ್ಲಿದ್ದರು. ಅವ್ರ ಮುಖ ನೋಡಿದ ತಕ್ಷಣ ಇಲ್ಲದ ಧೈರ್ಯ ಬಂದ್ಬಿಡ್ತಾರೆ. ನಾನು ಹೌದಾ ಅಂತ ಅವ್ರ ಕಡೆ ಬಾಯಿ ಬಿಟ್ಕೊಂಡು ನೋಡಿದೆ. ಅವ್ರು ಅಷ್ಟು ಜ್ವರಾಗಿ ಹೇಳಲಿಲ್ಲ. ಯಥಾ ಪ್ರಕಾರ ಅವರ ಮುಗುಳ್ನಾಗೆ ಸಾಫ್ಟ್ ನುಡಿಲಿ, ಹೌದು ನಿಮ್ಮ ಸರ್ಜರಿ ಮುಗೀತು, ತುಂಬ ಚೆನ್ನಾಗಾಯಿತು ನಗುತ್ತಾ ಹೇಳಿದ್ರು. ನನಗೆ ಆ ನಗು ಒಂದಿದೆಯಲ್ಲ ಅದೊಂದೇ ಎಲ್ಲ ಗ್ಲೂಕೋಸ್ ಅಲ್ಲ ಎನರ್ಜಿ. ಈ ನೆಕ್ಸ್ಟ್ ಡೇ ಇದ್ದೆ, 14 ಸರ್ಜರಿ ಆಯಿತು. 15 ಒಂದು ದಿವಸ ಅಲ್ಲಿ ಇದ್ದೆ. ಯಾಕೆ ಅಂದರೆ ಅವ್ರು ಬಂದು ಅಬ್ಸರ್ವ್ ಮಾಡೋದು, ಮತ್ತೊಂದು ಸರಿಯಾಗಿದೆ ಅದಿದೆ ಅಂತ. 15ನೇ ದಿವಸ ಎರಡು ಶಸ್ತ್ರಚಿಕಿತ್ಸೆ ಆದ ಮಾರನೇ ದಿನ ಬಂದರು. ನಾನು ಕೇಳಿದ್ದ ಪ್ರಶ್ನೆ ಏನು ಗೊತ್ತಾ, ಡಾಕ್ಟ್ರೇ ನಿಜ ಹೇಳಿ ಸರ್ಜರಿ ಮಾಡಿದ್ರೋ ಇಲ್ವೋ? ಯಾಕ್ರಿ ಏನು ಎಲ್ಲರೂ ಬರ್ತಾರೆ ಬೆಳಗ್ಗೆಯಿಂದ, ಪೇಯ್ನ್ ಇದೆಯಾ ಅಂತ. ಎಲ್ಲಿ ಪೇಯ್ನೇ ಇಲ್ಲ, ನಾನು ಏನು ಮಾಡಲಿ ಅಂತ ಅವರು ನಕ್ಕರು, ನಾನು ನಕ್ಕೆ. ಅಂದರೆ ಅವರು ಮಾಡಿದ ಸರ್ಜರಿ ಆಗಿತ್ತು. ನಾನೇನೋ ಅನಗತ್ಯವಾಗಿ ಹೊಗಳುವ ಅವಶ್ಯಕತೆ ನನಗೇನೂ ಇಲ್ಲ. ನೀವು ಸರ್ಜರಿ ಮಾಡೇ ಇಲ್ಲ ಅಂದರೆ ಅದಕ್ಕೆ ಅವರ ಉತ್ತರ ಒಂದು ಮುಗುಳ್ನಾಗೇನೆ ಹೊರತು ಬೇರೆ ಇರಲಿಲ್ಲ. ಅದಾದಮೇಲೆ ಅವರ ಆಪ್ತ ಡಾಕ್ಟರ್ ಬಂದರು. ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡೆ. ನನಗೆ ಎಲ್ಲಿ ಸರ್ಜರಿ ಆಗಿದೆ, ಬೆನ್ನಲ್ಲಾಗಿರೋ ಅಂತ ನನಗೆ ಗೊತ್ತಾಗಲ್ಲ, ದಯವಿಟ್ಟು ಒಂದು ಫೋಟೋ ತಗೊಳ್ಳಿ ಅಂತ. ಅವರು ತೆಗೆದು ನೋಡೋರು. ಅಲ್ರಿ ಅದು ಸರ್ಜರಿ ಅಂತ ಯಾರಿಗೂ ಗೊತ್ತಾಗಲ್ಲ ಅಂದರೆ ಒಂದು ಸಣ್ಣ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರ್ತಾರಲ್ಲ ಆ ಥರ ಕಾಣಿಸುತ್ತೆ ಅಷ್ಟೇ. ಅದೇನು ಅದ್ಭುತವಾದ ಸರ್ಜರಿನೋ. ಆಮೇಲೆ ಅವ್ರು ಕೇಳಿದೆ, ಇದು ಮಿನಿಮಲ್ ಸರ್ಜರಿ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ಇಷ್ಟು ಸುಲಭವಾಗಿದ್ದಾರೆ. ನೀವು ಯಾರು ಆ ಮಾತು ಕೇಳ್ಕೊಂಡು ಆಸ್ಪತ್ರೆಗೆ ಹೋದ ಇಷ್ಟುದ್ದಕ್ಕೆ ಹೋಗ್ತಾರೆ, ಅಷ್ಟುದ್ದಕ್ಕೆ ಹೋಗ್ತಾರೆ, ಅದು ಮಾಡ್ತಾರೆ, ಅವೆಲ್ಲ ನಂಬಬೇಡಿ. ನೀವು ಪ್ರಾಯಶಃ ಕೃಷ್ಣನ ನಂಬ್ತೀರಿ. ಕೃಷ್ಣನ ನಂಬೋದಿದ್ರೆ ದಯವಿಟ್ಟು ಈ ಡಾಕ್ಟರ್ ಕೃಷ್ಣನ ನಂಬಿ. ನೀವು ಈ ಸಮಸ್ಯೆ ಇದ್ದರೆ ಇದಕ್ಕಿಂತ ಒಳ್ಳೆಯ ವೈದ್ಯ ನಿಮಗೆ ಇನ್ನೊಬ್ಬರು ಬೇಕಾಗಿಲ್ಲ. ಇದು ನನ್ನ ಅನುಭವದ ಮಾತು. ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ಅವರ ಪರವಾಗಿ ಪಬ್ಲಿಸಿಟಿ ಕೊಡೋದು ನನ್ನ ಉದ್ದೇಶ ಅಲ್ಲ. ಆದರೆ ನಾನು ಜೀವನದಲ್ಲಿ ನನಗೆ ಆಪರೇಷನ್ ಆದ ಅನುಭವದ ಹಿನ್ನೆಲೆಯಲ್ಲಿ ನಾ ಹೇಳ್ತೀರ ಮಾಡ್ತು. ಕೃಷ್ಣ ಸರ್, ಈ ಹಾಸ್ಪಿಟ್ಲ್ ವಿಷಯ ಏನೇ ಇರಲಿ, ನನಗೆ ಭಾಳ ಒಳ್ಳೆಯ ಅನುಭವ ಕೊಟ್ಟರೆ ನಾನು ಎಂದಿಗೂ ನಿಮಗೆ ಚಿರಋಣಿ. ನಮಸ್ಕಾರ.